ಲೇ ಇವಳೆ ಬಾರಿಲಿ. ಏನು ಅಯ್ಯ ಬಾ ಹೇಳ್ತೀನಿ. ಬಂದಿದ್ದೀನಲ್ಲ ಕೇಳಿಸುತ್ತೆ ಹೇಳು. ಎಲ್ಗೋದ್ರು ಮನೆಗೆ ಯಾರು ಇಲ್ಲ, ಮಗ ಸೊಸೆ ಮಗಳು. ಅವಳು ಎಲ್ಗೋದ್ಲ ಏನೋ ಗೊತ್ತಿಲ್ಲ. ಆಶಾ ಇಲ್ಲೇ ಎಲ್ಲ ದೇವಸ್ಥಾನಕ್ಕೆ ಹೋಗ್ಯವಳೆ. ಆಶಾನು ಸಂಪತ್ತು ಹೋಗ್ಯವ್ರೆ, ಹೋಗಿ ಬರ್ತೀವಿ ಅಂತಾನ ಹೋದ್ರು. ಯಾಕ್ರಿ? ಯಾಕೂ ಇಲ್ಲ. ಇವತ್ತು ಯಾರು ತಿಂಡಿ ಮಾಡಿದ್ದು? ಯಾಕೆ ಚೆನ್ನಾಗಿರ್ಲಿಲ್ವಾ? ಹಂಗಲ್ಲ, ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಅಂತ ಹೇಳಕ್ಕೆ. ತುಂಬ ಚೆನ್ನಾಗಿತ್ತು. ಉಪ್ಪಿಟ್ಟು ಇಷ್ಟು ದಿನ ಮಾಡಿದ್ರೆ ತಿನ್ನಕ್ಕಾಗ್ತಿಲ್ಲ. ಇವತ್ತೇನೋ ಒಂಥರ ಟೇಸ್ಟ್. ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತನ ಇನ್ನೊಂದು ಸ್ವಲ್ಪ ಹಾಕ್ಸ್ಕೊಂಡು ತಿನ್ನಲ್ಲ. ಚೆನ್ನಾಗಿದ್ದಿದ್ಕೆ. ಹೌದಾ, ನಾನೆಲ್ಲೋ ಚೆನ್ನಾಗಿಲ್ಲ ಅಂತ ಹೇಳಕ್ ಕರ್ದೇನೋ ಅನ್ಕಂಡೆ. ಇವತ್ತು ಉಪ್ಪಿಟ್ಟು ಮಾಡಿದ್ದು ನನ್ನ ಸೊಸೆನೆ. ಆಶಾ ಮಾಡಿದ್ದು ಚೆನ್ನಾಗಿತ್ತಾ? ನಾನು ತಿಂದೆ, ಚೆನ್ನಾಗಿತ್ತು. ನೀನೇನಂತೀಯೋ ಅಂತ ಅನ್ಕೊಂಡೆ. ಇಲ್ಲ ಕಣೆ, ನೀನು ಮಾಡಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ. ಇಷ್ಟು ದಿನ ಮಾಡ್ತಿದ್ದಲ್ಲ ಉಪ್ಪಿಟ್ಟು. ಎಂದಾದ್ರೂ ನಾನು ಉಪ್ಪಿಟ್ಟು ಮಾಡು ಅಂತ ಹೇಳಿದ್ನಾ, ಚೆನ್ನಾಗಿತ್ತೆ ಅಂತ ಹೇಳ್ತಿದ್ನಾ? ತಿನ್ನಕ್ಕಾಗದೆ ಏನೋ ನೀನು ಮಾಡಿದ್ಯಾ ಅನ್ನೋ ಒಂದು ಇದಕ್ಕೆ ಹೊಟ್ಟೆ ಸ್ವಲ್ಪನಾರು ತುಂಬಿಸ್ಕಾಮ ಅಂತ ಒಂದಿಷ್ಟು ತಿಂದು ಹೋಗ್ತಿದ್ದೆ. ಇವತ್ತು ಹೊಟ್ಟೆ ತುಂಬ ತಿಂದ್ಬಿಟ್ಟೆ. ಚೆನ್ನಾಗಿ ಮಾಡಿದ್ಲು ನನ್ನ ಸೊಸೆ. ಹೌದು ಕಣ್ರಿ, ನಮ್ಮ ಆಶಾ ತುಂಬಾ ಒಳ್ಳೆಯವಳು. ನಮ್ಮ ಮನೆಗೆ ತಕ್ಕನಾದ ಸೊಸೆ. ನಾವು ಆ ರಮ್ಯನ್ ಮಾತು ಕೇಳ್ಕೊಂಡು ಅಲೇನೆ ಮದ್ವೆನೇ ಕ್ಯಾನ್ಸಲ್ ಮಾಡ್ಸಿದ್ವಿ. ಬೇಡ ಅಂತನ ಹೆಂಗೋ ಸದ್ಯ ದೇವ್ರ ದಯಿಂದ ಅವಳೇ ನಮ್ಮ ಮನೆಗೆ ಸೊಸೆಯಾಗಿ ಬರಂಗಾಯ್ತು ಆ ತುಂಗುನಿಂದನ. ಇಲ್ದಿದ್ರೆ ನಾವು ಬೇರೆ ಯಾವ್ದಾದ್ರು ಹೆಣ್ತನ್ ಮದುವೆ ಮಾಡ್ತಿದ್ವಿ. ಅವಳು ಹೆಂಗೆ ಕಾಪರ ಮಾಡೋಳು ಏನೋ ಯಾರಿಗ್ ಗೊತ್ತು. ಒಟ್ನಲ್ಲಿ ಹೆಂಗೋ ಆಶಾನೇ ಬಂದಿದ್ದು ಒಳ್ಳೇದಾಯ್ತು. ಹೌದೌದು, ಮನೆ ಜವಾಬ್ದಾರಿನೂ ಚೆನ್ನಾಗಿ ನಿಭಾಯಿಸ್ತಾಳೆ ಅಲ್ವಾ? ಕೂತ್ಕೊಂಡ್ರಿ, ಎಲ್ಲ ಅವಳೇ ನಿಭಾಯಿಸ್ತಾಳೆ. ಏನಾನ ಬೇಕು ಅಂದ್ರೆ ಅತ್ತೆ ತಾಂಬರ್ಲ ಅಂತ ನನ್ನೇ ಕೇಳ್ಕೊಂಡು ಹೋಗಿ ತಗೊಂಬತ್ತಾಳೆ. ಅವಳಾಗಿ ಅವಳು ಏನು ತರಲ್ಲ, ಅದನ್ ತರಲ್ಲ ಇದನ್ ತರಲ್ಲ ಅಂತ ಎಲ್ಲ ತೊತ್ತಾಳೆ. ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ಹಣ್ಣು ಗಿಣ್ಣು ಎಲ್ಲ ತೊತ್ತಾಳೆ. ಹೌದಾ, ಸರಿ ಸರಿ. ಎಲ್ಲಿ ನಿನ್ನ ಮಗಳಲ್ಲಿ ನಿಶಾ? ಅವಳು ಎಲ್ಲಿ ಬೀದಿ ಸುತ್ತ ಕೊಯ್ಯವಳೋ ಏನೋ ಗೊತ್ತಿಲ್ಲ. ಮೊದ್ಲು ಅವಳಿಗೆ ಲಾಗಾಮ್ ಹಾಕ್ಬೇಕು. ಎಲ್ಲ ಒಂದು ಹಗ್ಗಣ್ಣು ನೋಡ್ರಿ ಮದ್ವೆ ಮಾಡಿ ಕಳ್ಸೋಣ. ಹೌದಾ, ಸರಿ ಆಯ್ತು ಬಿಡು, ನೋಡೋಣ. ನನ್ನ ತಂಗಿ ಇದ್ದಾಳಲ್ಲ, ತಂಗಿಗೆ ಮಗ ಇದ್ದಾನಲ್ಲ, ಅವನೇನಾದ್ರೂ ಮದುವೆ ಆಗ್ತೀನಿ ಅಂದರೆ ನೋಡೋಣ, ಅವನಿಗೆ ಕೊಡೋಣ. ಹೌದು ಕಣ್ರಿ, ಇನ್ಮೇಲೆ ಮನೆ ಜವಾಬ್ದಾರಿ ಎಲ್ಲನ ಬೀರು ಬೀಗ ಎಲ್ಲನ ಆಶನ್ಗೆ ಕೊಡೋಣ ಅಂತ ಅನ್ಕೊಂಡಿದೀನಿ. ನಾನು ಮನೇಲಿ ಆದಷ್ಟು ಕೆಲಸ ಮಾಡ್ಕೊಂಡು ಹೋಗೋದು. ಹೆಂಗೋ ನನ್ನ ಸೊಸೆ ಎಲ್ಲ ನಿಭಾಯಿಸೋದು ಚೆನ್ನಾಗಿ ಗೊತ್ತೈತೆ. ಅವಳಿಗೆ ಓದಿದ್ದಾಳೆ. ಅದಕ್ಕೆ ನಾನು ಎಷ್ಟು ದಿನ ಅಂತೇಳಿ ನಾನೇ ಜವಾಬ್ದಾರಿ ವಹಿಸ್ಕೊಂಬನ ಹೇಳು. ಇನ್ನೇನು ಮದುವೆ ಆಯಿತು, ಇನ್ನೇನು ಮಕ್ಕಳಾಗದೆ ಬಾಕಿ ಇರೋದು. ಅಲ್ಲಿವರೆಗೂ ಆಶಾನೇನೆ ಎಲ್ಲ ಜವಾಬ್ದಾರಿ ತಗೊಂತಾಳೆ. ಹಂಗೆ ಮಾಡು. ಹೆಂಗು ನಿನಗೂ ವಯಸ್ಸಾಯ್ತು, ನಿನಗೂ ಇನ್ನೇನು ಮದುವೆ ಆಯ್ತಲ್ಲ, ಮಗಳು ದೊಡ್ಡದು ಮಾಡಬೇಕು. ನೋಡೋಣ ಬಿಡು, ನಮ್ಮ ಆಶಾನೆ ಎಲ್ಲನ ನಿಭಾಯಿಸ್ತಾಳೆ ಅಂದಮೇಲೆ ನೀನು ಬೀಗ ಎಲ್ಲಂದ್ರಲ್ಲಿ ಮರ್ತು ಬಿಡ್ತೀಯ. ದುಡ್ಡು ಪಡ್ಡು ಎಲ್ಲನ ಮರೆತು ಏನಾನ ಆದರೆ ನಮ್ಮ ನಿಶಾ ಬೇರೆ, ಅವಳಿಗೆ ದುಡ್ಡು ಸಿಕ್ಕಿದ್ರೆ ಸಾಕು ತಾಂಡು ಹೊರಟು ಬಿಡ್ತಾಳೆ ಅಲ್ಲಿ ಇಲ್ಲಿ ಟ್ರಿಪ್ಪು ಅದು ಇದು ಅಂತಾನೆ. 2 ಸಲ ನಾನೇ ನೋಡಿದ್ದೀನಿ ಬೀಗ ಆಗ್ತಲೇ ಮರ್ತೋಗಿದ್ಯಾ. ಹೌದೌದು, ಏನ್ ಮಾಡೋದು. ನನಗೂ 106 ಕೆಲಸಗಳಿರ್ತವೆ. ನಾನೊಬ್ಳೇ ನಿಭಾಯಿಸ್ಬೇಕು ಅಂದ್ರೆ ಮತ್ತೆ ಮಾರು ಬರುತ್ತೆ. ನನಗೂ ಇತ್ತೀಚೆಗೆ ಯಾಕೆ ಒಂದು ವರ್ಷದಿಂದ ಮಾರ್ವಿನ ಕಾಯಿಲೆ ಜಾಸ್ತಿ ಆಗೈತೆ. ಅದಕ್ಕೇನೆ ಅವಳ ಕೈಗೆ ಕೊಟ್ರತ್ತ ಅವಳಾಗತ್ತ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತ. ಎಲ್ಗೋದ್ಲ ಏನು ಆಶಾ? ತಾಂಬರು ಬೀಗದ ಕೈಯ ತಗೊಂಬಾರೆ, ಎಲ್ಲ ಬೀಗ ತಗೊಂಬ. ಆಶಾ ಬಂದಾಗ ಆಶಾನಿ ಕೊಟ್ಬಿಡೋಣ. ಹ್ಞೂ ಕಣ್ರಿ, ಎಲ್ಲ ತಗೊಂಬಂದೆ. ನಮ್ಮ ಸಂಪತ್ತಿಗೆ ಹಂಗಂದೆ ನಿನ್ನಿಷ್ಟ ಕಣಮ್ಮ ಅಂತ ಅಂದ. ಅವನೇನು ಅಂಬಲ್ಲ ಬಿಡೆ, ಅವನಿಗೂ ಈ ಜವಾಬ್ದಾರಿ ಎಲ್ಲ ತಾಮದು ಇಷ್ಟ ಇಲ್ಲ. ನನ್ನಂಗೆ ಅವನು. ನಾನು ಹೆಂಗೆ ನಿನ್ನ ಕೈ ಕೊಟ್ಟಿದ್ನೆ ಎಲ್ಲ ಜವಾಬ್ದಾರಿನೂ, ಅವನು ಅಷ್ಟೇನೆ ಎಲ್ಲ ಜವಾಬ್ದಾರಿನೂ ಹೆಂಡ್ತಿ ವಹಿಸಿ ಸುಮ್ಮನೆ ಆಗ್ತಾನೆ. ಅವನೇನು ಜಾಲಿಯಾಗಿ ಕೆಲ್ಸಕ್ಕೆ ಹೋಗಿ ಬರೋದು, ಆರಾಮಾಗಿ ಇರೋದು ಅಷ್ಟೇನೆ. ತಾಂಬ. ಹೌದು ರೀ, ಅದಕ್ಕೆ ನಾನೇ ತಗೊಂಬಂದೆ. ಈ ಕೀ ಬಂಚೆಲ್ಲ ಕೊಟ್ಬಿಡೋಣ ಅಂತನ. ಅಮ್ಮ ಅಮ್ಮ, ಏನಮ್ಮ ಏನು ಬೀಗಗಳೆಲ್ಲನ? ಯಾವ ಬೀಗಗಳು ಅಷ್ಟೊಂದು? ಅದೇನೆ ಮನೆ ಬೀಗಗಳು, ಆಮೇಲೆ ಟ್ರಂಕಿನ ಬೀಗ, ಬೀರು ಬೀಗ ಎಲ್ಲ ಇದ್ರಲ್ಲೇ ಇದಾವೆ. ಅದಕ್ಕೇನೆ. ಯಾಕಮ್ಮ ಅವೆಲ್ಲ ಬೀಗ ಹಂಗಿಟ್ಕೊಂಡಿದ್ಯಾ? ಏನೂ ಇಲ್ಲ, ನನಗೂ ವಯಸ್ಸಾತು, ಅದಕ್ಕೆ ನನಗೂ ಜಾಸ್ತಿ ಮಾರು ಬೇರೆ ಈಗ ಇತ್ತೀಚೆಗೆ ಯಾಕನ. ಅದಕ್ಕೇನೆ ಈ ಬೀಗಗಳನ್ನೆಲ್ಲನ ಕೊಟ್ಬಿಡೋಣ ಅಂತಾನ. ಹೌದೇನಮ್ಮ, ನನಗೆ ಕೊಡ್ತೀಯಾ? ನಾನು ಈ ಮನೆ ಜವಾಬ್ದಾರಿ ತಗೋಬೇಕಾ? ಅಯ್ಯೋ, ಇಷ್ಟು ಚಿಕ್ಕ ವಯಸ್ಸಿಗೆ ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ಪರವಾಗಿಲ್ಲ ಬಿಡು. ನಿನಗೋಸ್ಕರ ನಾನು ಜವಾಬ್ದಾರಿ ತಗೊಂತೀನಿ. ಕೊಡು, ನಾನೇ ಈ ಮನೆ ಜವಾಬ್ದಾರಿ ವಹಿಸ್ಕೊಂತೀನಿ. ಈ ಮನೆಗೆ ಏನ್ ಬೇಕು ಏನ್ ಬೇಡ, ಎಷ್ಟು ಖರ್ಚಾಗುತ್ತೆ ಎಲ್ಲ ಲೆಕ್ಕ ಹಾಕಿ ನಾನೇ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ. ಕೊಡಮ್ಮ ಬೀಗನ ಎಲ್ಲನ. ನೀನ್ ಇನ್ಮೇಲೆ ಆರಾಮಾಗಿದ್ಬಿಡು. ನನಗೆ ಜವಾಬ್ದಾರಿ ವಹಿಸ್ಬಿಡು. ಏನು, ನಿನಗೆ ಈ ಮನೆ ಜವಾಬ್ದಾರಿ ಕೊಡ್ಬೇಕಾ? ಏನೇ ನಿಶಾ, ಅಲ್ಲ ಜವಾಬ್ದಾರಿನೇ ಇಲ್ಲ ನಿನ್ನ ಜೀವನದ ಬಗ್ಗೆ. ನಿನಗೆ ಜವಾಬ್ದಾರಿ ಇಲ್ಲ, ಸುಮ್ಮನೆ ಸುತ್ತಾಡ್ತೀಯ ಅಲ್ಲಿ ಇಲ್ಲಿ ಅಂತನ. ಏನಾದರೂ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಆ ಫ್ರೆಂಡು ಈ ಫ್ರೆಂಡು ಅಲ್ಲಿ ಇಲ್ಲಿ ಅಂತ ಟ್ರಿಪ್ ಹೋಗ್ತಿರ್ತೀಯ. ಅಂಥದ್ರಲ್ಲಿ ನಿನಗೆ ಜವಾಬ್ದಾರಿ ಕೊಡ್ಬೇಕಾ? ಕೀಬ್ಗೆಲ್ಲ ನಿನಗೆ ಕೊಟ್ಟರೆ ಗೋವಿಂದ ನಮ್ಮನೆಲ್ಲ ಗುಡಿಸಿ ಗುಂಡಾಂತರ ಮಾಡ್ತೀಯ ಅಷ್ಟೇ. ಮೊದಲು ನಿನಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕು. ನಿನಗೆ ಯಾಕೆ ಈ ಜವಾಬ್ದಾರಿ ಅಲ್ಲನ? ಈ ಜವಾಬ್ದಾರಿ ಏನಿದ್ರು ಈ ಮನೆಗೆ ಬಂದಿರೋ ಸೊಸೆಗೆ, ಮಗಳಿಗಲ್ಲ.
ಆ ಏನಪ್ಪ ಹಿಂಗ್ ಹೇಳ್ತಾ ಇದೀಯಾ ಅಮ್ಮ? ಏನಿದು ಅಪ್ಪ ಹಿಂಗ್ ಹೇಳ್ತಿದಾರೆ? ನಿಜನಾ? ಇದನ್ನ ಸೊಸೆ ಕೊಡ್ತೀಯಾ? ಈ ಮನೆ ಜವಾಬ್ದಾರಿನ? ಏನಮ್ಮ ಹೇಳ್ತಾ ಇರೋದು? ಹೌದು ಕಣೆ ನಿಶಾ, ನಾನು ನಿಮ್ಮ ಅಪ್ಪಯ್ಯ ಮಾತಾಡ್ಕೊಂಡು ಆಶನ್ಗೆ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಯಾಕಂದ್ರೆ ಅವಳು ಬಂದಾಗಿಂದನ ಎಲ್ಲ ಜವಾಬ್ದಾರಿನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ, ಅಡಿಗೆನೂ ಚೆನ್ನಾಗಿ ಮಾಡ್ತಾಳೆ. ಇವಾಗ ಇವತ್ತಂತೂ ಉಪ್ಪಿಟ್ಟು ಮಾಡಿದ್ಲಲ್ಲ, ತುಂಬಾ ಚೆನ್ನಾಗಿತ್ತು. ನೀನು ತಿಂದಲ್ಲ, ಚೆನ್ನಾಗಿತ್ತು ಅಂದಲ್ಲ, ಅದಕ್ಕೆ ನಿಮ್ಮ ಅಪ್ಪನೂ ಚೆನ್ನಾಗೈತಿ ಅಂತ ಹೇಳಿದ್ರು. ಇವತ್ತಿಂದನ ಅವಳಕ್ಕೆ ಜವಾಬ್ದಾರಿ ಕೊಡ್ತೀವಿ. ಆಶನ್ಗೆ ಉಪ್ಪಿಟ್ಟು ಚೆನ್ನಾಗಿ ಮಾಡಿರೋದಕ್ಕೆ ಮನೆ ಜವಾಬ್ದಾರಿ ಕೊಡ್ತಿದ್ದೀರಾ? ಅಯ್ಯೋ, ನಿಮ್ಗೇನು ಬುದ್ಧಿದ್ದಿ ಐತೋ ಇಲ್ವಾ ಅಮ್ಮ? ಉಪ್ಪಿಟ್ಟು ಬೇಕಂದ್ರೆ ನಾನು ಚೆನ್ನಾಗೇ ಮಾಡ್ತೀನಿ. ಉಪ್ಪಿಟ್ಟು ಚೆನ್ನಾಗಿ ಮಾಡಿರೋರ್ಗೆಲ್ಲನ ಮನೆ ನಿಭಾಯಿಸೋ ಕಲೆ ಗೊತ್ತಿರಲ್ಲಮ್ಮ. ಅವಳಿಗೆ ಏನ್ ಗೊತ್ತಿರುತ್ತೆ ಹೇಳು? ನಾನಾದ್ರೆ ತಿಳ್ಕೊಂಡಿದ್ದೀನಿ, 4 ಕಡೆ ಓಡಾಡ್ಕೊಂಡು ಟೌನಲ್ಲೆಲ್ಲನ. ಅವಳೊಳ್ಳೆ ಹಳ್ಳಿ ಗುಗ್ಗು ಇದ್ದಂಗಿದ್ದಾಳೆ. ಅವಳಿಗೆ ಜವಾಬ್ದಾರಿ ವಹಿಸ್ತೀನಿ ಅಂತಿದ್ಯಲ್ಲ ನೀನು. ನಿನಗ್ ಬುದ್ಧಿ ಇಲ್ಲ ಮೊದ್ಲು. ಏನಂದ್ರೆ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ಯಾ? ತಗೊಳ್ದನ್ ಕಾಪಾಡಕ್ ಬಿಟ್ಟೆ ಏನೂ ಇಲ್ಲ, ಅಲ್ಲೆಲ್ಲ ಉದುರ್ಬೇಕು. ಅಲ್ಲ, ತಂದೆ ತಾಯಿಗಳನ್ನೇ ಈ ತರ ಕೀಳಾಗಿ ನೋಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವೇನೆ ನಿಂಗೆ? ಇವಳಿಗೆ ಜವಾಬ್ದಾರಿ ಬೇರೆ ಕೊಡ್ಬೇಕಂತೆ ಇಂಥವಳಿಗೆ. ಅಮ್ಮ, ನಾನೇನಂದೆ? ಇರೋ ವಿಷಯನೇ ತಾನೇ ಹೇಳಿದ್ದು. ನೀನ್ ಯಾಕೆ ನನ್ನ ಮೇಲೆ ಸಿಟ್ಟಾಗ್ತೀಯ? ಏನತ್ತೆ, ಏನಾಯ್ತು? ಕಾಟ್ಕಿತ್ತಿ ಏನೂ ಇಲ್ಲಮ್ಮ, ನೋಡು. ಅಲ್ಲ, ನಮಗೇನೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ನನಗೂ ನಿಮ್ಮ ಮಾವನಿಗೂ ಬುದ್ಧಿ ಇಲ್ವಂತೆ ಇವಳು ಹೇಳ್ತಾ ಇದ್ದಾಳೆ ಈ ನಿಶಾ. ಯಾಕೆ ನಿಶಾ ಈ ತರ ಮಾತಾಡ್ತೀಯಾ? ನಿಮ್ಮ ಅಪ್ಪ ಅಮ್ಮಗೆ ಮರ್ಯಾದೆ ಕೊಡಕ್ಕಾಗಲ್ವಾ ನಿಂಗೆ? ಅಲ್ಲ, ಇಲ್ಲೇ ಈ ತರ ಮಾತಾಡಿದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಸ್ವಲ್ಪನೂ ಬೆಲೆ ಗೌರವ ಇರದೆ ಮಾತಾಡಿದ್ರೆ ಮದುವೆ ಮಾಡ್ಕೊಂಡು ಹೋಗಿ ಅಲ್ಲಿರೋ ನಿಮ್ಮ ಅತ್ತೆ ಮಾವನಿಗೆ ನೀನು ಹೆಂಗ್ ನಡೆಸ್ಕಂತ ಹೇಳು? ಮೊದ್ಲು ತಗ್ಗಿ ಬಗ್ಗಿ ನಡೆಯೋದ್ ಕಲ್ಕ ದೊಡ್ಡವ್ರಿಗೆ. ತಿರುಗಿಸಿ ಮಾತಾಡ್ಬೇಡ. ಏಯ್, ನೀನ್ ನನಗ್ ಬುದ್ಧಿ ಹೇಳ್ಬೇಕಾಗಿಲ್ಲ, ನನಗೆ ಬುದ್ಧಿ ಇದೆ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತನ. ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಹೆಂಗ್ ಬೇಕಾದ್ರೂ ಮಾತಾಡ್ತೀನಿ. ಅದನ್ನ ಕೇಳಕ್ಕೆ ನೀನ್ ಯಾರು? ನೀನು ನನ್ನ ಹತ್ರ ಮಾತಾಡಕ್ ಬರ್ಬೇಡ, ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ಮೊದ್ಲು ನೀನ್ ಬುದ್ಧಿ ಕಲ್ತ್ಕೊ. ಏಯ್, ಮುಚ್ಚೆ ಬಾಯಿ ಸಾಕು. ನಮ್ಮ ಎದುರಿಗೇನೆ ಹಿಂಗ್ ಮಾತಾಡ್ತೀಯಲ್ಲ, ನಾವಿಲ್ದೇ ಇದ್ದಾಗ ಇನ್ ಹೆಂಗ್ ಮಾತಾಡ್ಬೇಕು ಪಾಪ? ಅಲ್ಲ, ಅಷ್ಟು ಚೆನ್ನಾಗಿ ನಾದ್ನಿ ಅಂತ ಅಷ್ಟು ಮಾತಾಡ್ಸಿದ್ರು ಈ ತರ ದಿಮಾಕ್ ಮಾಡ್ತೀಯ? ಆಚೆ ಆಗಲ್ಲ ನಿನ್ಗೆ. ನಡಿಯ ನೀನು ಮೊದ್ಲು ಒಳಕ್ ನಡಿಯೇ. ಏನು, ಅವಳಿಗೋಸ್ಕರ ನನಗ್ ಕೆನ್ನೆ ಹೊಡಿತೀಯನಮ್ಮ? ಆಯ್ತು ಬಿಡಿ. ಈ ಮನೆಗೆ ಅವಳು ಬಂದಾಗಿಂದ ನನಗೆ ಕಿಂಚಿತ್ ಮರ್ಯಾದೆ ಕೊಡ್ತಾ ಇಲ್ಲ. ಅಣ್ಣ ಆಗ್ಲಿ, ನೀನಾಗ್ಲಿ, ಅಪ್ಪ ಆಗ್ಲಿ. ಆಯ್ತು, ಕೊಡಿ ಕೊಡಿ, ಅವಳಿಗೇನೆ ಗೊತ್ತಾಗುತ್ತೆ ಅವಳು ಏನ್ ಮಾಡ್ತಾಳೆ ಅಂತಾನ. ಕೊಡ್ತೀವಿ ಕಣೆ, ಕೊಡ್ತೀವಿ. ನಾನ್ ಸೊಸಿ ಕೊಡದೆ ಇನ್ನೇನ್ ನಿನಗ್ ಕೊಡಕ್ಕಾಗತ್ತಾ? ನಿನ್ನಂತ ಅಟ್ಮಾರಿ ಕೊಟ್ರೆ ಅಷ್ಟೇನೆ, ಮನೇನ ಒಂದ್ ವಾರಕ್ಕೆನೆ ಮುಳುಗಿಸ್ಬಿಡ್ತೀಯ. ಸುಮ್ಮನ ಬಾಯಿ ಮುಚ್ಕೊಂಡು ನಿಂತ್ಕ. ನಿನಗೆ ಯಾಕೆ ಬೇಕು ಈ ಮನೆ ಸುದ್ದಿ? ನಾವು ಮದ್ವೆ ಮಾಡ್ತೀವಿ, ಮದ್ವೆ ಮಾಡ್ಕೊಂಡು ಹೋಗಿ ಅಲ್ಲಿ ತೋರ್ಸು ನಿನ್ ಪ್ರತಾಪನ. ಅಲ್ಲಿ ನೀನು ಜವಾಬ್ದಾರಿ ನಿಭಾಯಿಸುವಂತೆ. ಈಗ ಸುಮ್ಮನೆ ನಿಂತ್ಕೋಬೇಕು ಅಷ್ಟೇನೆ. ಆಶಾ, ಆಶಾ, ಬಾರಮ್ಮ ಇಲ್ಲಿ. ಏನತ್ತೆ? ನೋಡಮ್ಮ, ಈ ಮನೆ ಜವಾಬ್ದಾರಿ ಇವತ್ತಿಂದನ ನಿನಗಾಗ್ತಾ ಇದ್ದೀನಿ. ನಿಭಾಯಿಸು ಸರಿಯಾಗಿ. ಏನ್ ಬೇಕು ಎತ್ತಬೇಕು ಎಲ್ಲಾನ ಜವಾಬ್ದಾರಿ ನಿಂದೆ. ಹಣಕಾಸಿನ ಜವಾಬ್ದಾರಿ ಆಗ್ಲಿ, ಮನೆಗೆ ಏನೇನು ಬೇಕು ಬೇಡವಾಗಿರೋದು, ಯಾರಾದ್ರೂ ದುಡ್ಡು ಬೇಕು ಅಂದ್ರೆ ನಿನ್ನೆ ಕೇಳಿ ಇಸ್ಕೋಬೇಕು. ತಗೋ. ಅತ್ತೆ, ಯಾಕಿದು? ನೀವೆಲ್ಲ ಹೋಗ್ತೀರಾ? ನೀವಿರ್ತೀರಲ್ಲ, ನೀವೇ ಇಟ್ಕೊಳ್ಳಿ ಅತ್ತೆ ಇದೆಲ್ಲನ. ನನಗೇನು ಬೇಡ. ನಾಟಗಾತಿ ಇವಳ ಪ್ಲಾನ್ ಎಲ್ಲ ಇದ್ದಿದ್ದು ಈ ಮನೆ ಜವಾಬ್ದಾರಿ ತಗೋಬೇಕು ಅಂತಾನೆ. ಈಗ ನೋಡು, ಕೀ ಕೊಡಕ್ ಹೋದ್ರೆ ಬೇಡ ಅಂತ ನಾಟಕ ಆಡ್ತಾಳೆ ಒಳ್ಳೆಯವಳ ಮಂಗೆ. ಏನಾನ ದುಡ್ಡು ಬೇಕು ಅಂದ್ರೆ ನಾವು ಇವಳನ್ನ ಕೇಳ್ಬೇಕಾ? ಇವಳನ್ನ ನಾವೇನೇನು ಇವಳಿಗೇನು ಗುಲಾಮ್ರ? ಇವ ಅಮ್ಮ ನೋಡು, ಇವ ಅಮ್ಮನ ತಲೆಗೆ ಒಂದಿಷ್ಟು ಬುದ್ಧಿನೇ ಇಲ್ಲ. ಅಪ್ಪಯ್ಗೂ ಅಷ್ಟೇನೆ. ಏನಾನ ಓದಿದ್ರಲ್ಲ ಗೊತ್ತಾಗದು ಇವ್ರಿಗೆಲ್ಲನ. ಸೊಸೆ ಅಂದ್ರೆ ಹೆಂಗೇನೆ ಕೆಂಡ ಕಾರ್ತಾರೆ ಅತ್ತೆಯರು. ಆದ್ರೆ ನಮ್ಮಮ್ಮಯ್ಯ ನನ್ನ ಸೊಸೆ ತರ ನೋಡುತ್ತೆ, ಅವಳನ್ನ ಮಗಳ ತರ ನೋಡುತ್ತೆ. ಬುದ್ಧಿನೇ ಇಲ್ಲ ನಮ್ಮಮ್ಮಯ್ಯ. ಅವಳಮ್ಮ ಪರವಾಗಿಲ್ಲ, ನೀನು ಚೆನ್ನಾಗಿ ನಿಭಾಯಿಸಿ ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ನೀನ್ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ನೀನ್ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ಯಾ. ಎಷ್ಟಕ್ಕೆ ಯಾವ್ದಕ್ಕೆ ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡ್ತೀಯಾ, ಯಾವ್ದು ವೇಸ್ಟ್ ಮಾಡಲ್ಲ. ಹಂಗಾಗಿ ನಿಮ್ಮ ಮಾವನೂ ನಿನ್ನ ನೋಡಿದ್ದಾರೆ ಇಷ್ಟ ದಿನ, ಅದಕ್ಕೆ ನಿನಗೆ ಕೊಡೋದು ಸೂಕ್ತ ಅಂತ ನಿಮ್ಮ ಮಾವನು ಹೇಳಿದ್ದಾರೆ. ತಗೋ, ಪರವಾಗಿಲ್ಲ. ನಿನ್ ಗಂಡನೂ ಅಷ್ಟೇ ನಿನಗೆ ಜವಾಬ್ದಾರಿ ಕೊಡಕ್ಕೆ ಹೇಳಿದಾನೆ. ನೀನೇನ್ ಸಂಕೋಚ ಪಡ್ಬೇಡ, ತಗೋ ಇಟ್ಕೋ, ಯಾರು ಏನು ಅನ್ನಲ್ಲ. ನೀನೇ ಈ ಮನೆಗೆ ಯಜಮಾನಿ ಇನ್ಮೇಲೆ. ತಗೋ. ಅತ್ತೆ, ಅದು ಇದು ಅಂತ ಕತೆ ಹೇಳ್ಬೇಡಮ್ಮ. ನಿನಗೆ ಸಿಗ್ತಾ ಇರೋ ಹಕ್ಕು ಅಂತ ತಿಳ್ಕೊ. ಸೊಸೆಯಾಗಿ ಬಂದ್ಮೇಲೆ ಇದೆಲ್ಲ ನಾನು ನಿಭಾಯಿಸೋದು ಕಲ್ತ್ಕೋಬೇಕು. ತಗೋ ಇಟ್ಕೋ, ಪರವಾಗಿಲ್ಲ. ಸರಿ ಮಾವ, ಆಯ್ತು, ಕೊಡಿಯತ್ತೆ. ಸರಿ ತಾಳಮ್ಮ, ಹುಷಾರಾಗಿಟ್ಕೋ. ಸರಿ ಅತ್ತೆ, ಆಯ್ತು. ನೀವು ತುಂಬಾ ದೊಡ್ಡ ಜವಾಬ್ದಾರಿ ವಹಿಸ್ತಾ ಇದ್ದೀರಾ. ಹೇಗ್ ನಿಭಾಯಿಸ್ತೀನೋ ಏನೋ, ಏನಾದ್ರೂ ತಪ್ಪಾದ್ರೆ ಕ್ಷಮಿಸ್ಬಿಡಿ ಅತ್ತೆ. ಅಯ್ಯೋ, ಈಗಲೇ ಇನ್ನೂನು ಜವಾಬ್ದಾರಿ ವಹಿಸಿದ್ಮೇ ತಕ್ಷಣನೇ ಅಲೆ ಕ್ಷಮೆ ಅಂತ ಕೇಳ್ತಾ ಇದೆಯಲ್ಲ. ಏನೇ ಕೆಲಸ ಆದ್ರೂ ಆಯ್ತು, ಮೊದ್ಲು ಎಲ್ಲ ತಪ್ಪು ಮಾಡೋದು ಸಹಜ. ಆಮೇಲೆ ಹೋಗ್ತಾ ಹೋಗ್ತಾ ಕಲಿಯೋದು. ಯಾವ್ದೇ ಕೆಲಸ ಆಗ್ಲಿ ಒಂದೇ ಸಲ ಯಾರನು 100% ಸರಿ ಮಾಡಲ್ಲ. ನನ್ಗೆ ಗೊತ್ತಿಲ್ವಾ ಅದೆಲ್ಲ? ಸರಿ ಅತ್ತೆ, ಆಯ್ತು.
ಸರಿ ಹೋಗಮ್ಮ. ಹಾ ಹೋಗು. ಸರಿ ಅತ್ತೆ ಆಯ್ತು, ನಿಮ್ಮೆಲ್ಲರಿಗೂ ಟೀ ಮಾಡ್ಕೊಬತ್ತೀನಿ, ಕೂತ್ಕೊಂಡಿರಿ. ಹೋಗಮ್ಮ ಮಾಡ್ಕೊಂಬ ಹೋಗು. ನಿಶಾ, ನಿನಗೆ ಟೀ ಬೇಕೋ ಅಥವಾ ಹಾಲು ಬೇಕೋ? ವಿಷ ಇದ್ರೆ ತಂದ್ಕೊಡು ಒಂದಿಷ್ಟು. ಅಯ್ಯೋ ಇದೇನು ನಿಶಾ ಹಿಂಗಂತಿದ್ಯಾ? ಇಷ್ಟು ಚಿಕ್ಕ ವಯಸ್ಸಿಗೆನೆ ಸಾಯ್ಬೇಕು ಅಂತ ಅನಿಸ್ತೈತಾ? ಏನಾಯ್ತು? ನನಗಲ್ಲ ನಿನಗೆ. ಆ ವಿಷಯನ ನೀನೇ ಕುಡ್ದು ಸಾಯಿ, ನನಗೇನಾಗ್ಬೇಕಾಗಿತ್ತು. ಯಾಕೆ ನಿಶಾ ಇಂತ ಮಾತಾಡ್ತಾ ಇದ್ಯಾ? ಇವತ್ತು ಒಳ್ಳೆ ವಾರ. ಅತ್ತೆ ನನಗೆ ಜವಾಬ್ದಾರಿ ವಹಿಸಿದ್ದಾರೆ, ನಾನ್ಯಾಕೆ ಸಾಯ್ಲಿ ಹೇಳು? ನಾನು ಇನ್ನೂ 100 ವರ್ಷ ಬದುಕಿರ್ತೀನಿ. ಅಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ. ನಿನಗೆ ಕಾನ್ಫಿಡೆನ್ಸ್ ಇಲ್ಲದೆ ಇದ್ರೆ ನಾನೇನು ಮಾಡೋಕ್ಕಾಗಲ್ಲ.